25,000 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಅನ್ನು ರಿಯಲ್ ಎಸ್ಟೇಟ್ಗಳಿಗೆ ಮಾರಲಿಕ್ಕೆ ಹೊರಟಿದ್ದಾರೆ. ಸರ್ಕಾರಕ್ಕೆ ಏನು ಕಷ್ಟ ಬಂತ ಹಾಗಾದ್ರೆ? ಸಂಬಳ ಕೊಡ್ಲಿಕ್ಕೆ ಸರ್ಕಾರದ ಬರೀ ದುಡ್ಡಿಲ್ಲ. ಮಿನಿಮಮ್ ಜ್ಞಾನ ಇರುವವರಿಗೆ ಗೊತ್ತಾಗ್ತದೆ. 430 ಕೊಲೆಗಳನ್ನು ನಾವು ಕಳೆದ 4 ತಿಂಗಳಲ್ಲಿ ನಾವು ನೋಡ್ತಾ ಇದ್ದೇವೆ. 198 ಅತ್ಯಾಚಾರಗಳ ಕೇಸ್ಗಳು ಕರ್ನಾಟಕದಲ್ಲಿದೆ. ಜನರ ರಕ್ತವನ್ನ ಹೀರುವಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಇದರ ಮೂಲಕ ಮಾಡ್ತಾ ಇದೆ. ನಾಳೆ ಎಲ್ಲ ವಿಧಾನಸೌಧವನ್ನು ಮಾರಬಹುದು ಇವರು. ಸ್ವಯಂ ಘೋಷಿತ ಎಕನಾಮಿಕ್ ಎಕ್ಸ್ಪರ್ಟ್ ಅನ್ನಂತ ಹೇಳ್ಕೊಂಡಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 15ನೇ ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದೇನೆ. ಎಕನಾಮಿಕ್ ಆಕ್ಟಿವಿಟಿಗಳ ಬಗ್ಗೆ ನನಗಿಂತ ಜಾಸ್ತಿ ಯಾರಿಗೂ ಗೊತ್ತಿಲ್ಲ ಅನ್ನುವಂಥ ಒಬ್ಬ ವ್ಯಕ್ತಿಯ ಕೈಯಿಂದ ಇವತ್ತು ಕರ್ನಾಟಕದ ಟ್ರೆಜರಿ ಕಂಪ್ಲೀಟ್ ಪಾಪರ್ ಆಗಿದೆ, ಕಂಪ್ಲೀಟ್ ನಿಲ್ಲಾಗಿದೆ. ಕರ್ನಾಟಕದಲ್ಲಿ ಸರ್ಕಾರದ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿವಿಧ ಇಲಾಖೆಗಳಲ್ಲಿ ನೀವು ಆ್ಯಂಬುಲೆನ್ಸ್ನ ಡ್ರೈವರನ್ನು ಹಿಡ್ಕೊಂಡು ಜಲಮಂಡಳಿಯಲ್ಲಿ ಕೆಲಸ ಮಾಡುತ್ತಿರುವಂಥ ವ್ಯಕ್ತಿಗಳನ್ನೇ ತೆಗೆದುಕೊಳ್ಳಿ. ಸಂಬಳ ಕೊಡಲಿಕ್ಕೆ ಸರ್ಕಾರದ ಬರೀ ದುಡ್ಡಿಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಯಾವುದೇ ರೀತಿಯ ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು 1 ವರ್ಷದಿಂದ ಅವರು ಮಾಡ್ತಾ ಇಲ್ಲ. ಬಜೆಟ್ ಪ್ರೆಸೆಂಟ್ ಮಾಡುವಂಥ ಸಮಯದಲ್ಲಿ ಪ್ರತಿ ಸತಿ ಬ್ಲೋಟೆಡ್ GSTP ರೇಟನ್ನು ತೋರಿಸ್ತಾರೆ. ಯಾಕಂದ್ರೆ ಮುಂದೆ ಲೋನ್ ತೆಗಿಲಿಕ್ಕೆ ಎನ್ನುವಂಥ ಕಾರಣಕ್ಕಾಗಿ ಬ್ಲೋಟೆಡ್ GSTP ರೇಟನ್ನು ತೋರಿಸಿ ಯಾವುದೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಲ್ಲದಂಥ ಸಮಯದಲ್ಲಿ GSTP ಸಾಧ್ಯ GDP ಮತ್ತು GSTP ಜಾಸ್ತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಮಿನಿಮಮ್ ಜ್ಞಾನ ಇರುವವರಿಗೆ ಗೊತ್ತಾಗ್ತದೆ. ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಸಂಪೂರ್ಣವಾದ ವಿಫಲತೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಕಂಡಿದೆ. ಟ್ಯಾಕ್ಸ್ ಕಲೆಕ್ಷನ್ ಕಂಪ್ಲೀಟ್ 0 ಆಗಿದೆ. ಈಗ ಈ ಎಲ್ಲ ವ್ಯವಸ್ಥೆಗಳನ್ನು ನೋಡುವಾಗ ಮತ್ತೊಂದು ಕಡೆ ಕ್ರೈಮ್ ರೇಟ್ ಸಹ ದೊಡ್ಡದಾದ ರೀತಿಯಲ್ಲಿ, ಇಡೀ ಕರ್ನಾಟಕದಲ್ಲಿ ಕ್ರೈಮ್ ರೇಟ್ ದೊಡ್ಡದಾದ ರೀತಿಯಲ್ಲಿ ಹೇಳ್ತಾ ಇದೆ. 430 ಕೊಲೆಗಳನ್ನು ನಾವು ಕಳೆದ 4 ತಿಂಗಳಲ್ಲಿ ನಾವು ನೋಡ್ತಾ ಇದ್ದೇವೆ. 198 ಅತ್ಯಾಚಾರಗಳ ಕೇಸ್ಗಳು ಕರ್ನಾಟಕದಲ್ಲಿದೆ. ಇದೆಲ್ಲ ವ್ಯವಸ್ಥೆಯನ್ನು ನೋಡಿದಾಗ ಒಂದು ಎಕನಾಮಿಕಲಿ ನಾವು ಟೋಟಲ್ ಆಗಿ ಕೊಲೆಪ್ಸ್ ಆಗ್ತಾ ಇದ್ದೇವೆ, ಇನ್ನೊಂದು ಕಡೆ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತಿದೆ. ಶಾಂತಿ ಸುವ್ಯವಸ್ಥೆಗೆ ಯಾವುದೇ ರೀತಿಯ ವ್ಯವಸ್ಥೆ ಕರ್ನಾಟಕದಲ್ಲಿ ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆ ಖಂಡಿತ ಇಲ್ಲ. ಕೊಲೆಪ್ಸ್ ಆಗಿ ಪುನಃ ಇವರು ಡೀಸೆಲ್ ಮತ್ತು ಪೆಟ್ರೋಲಿಗೆ ದೊಡ್ಡದಾದ ರೀತಿಯಲ್ಲಿ 3 ರೂಪಾಯಿ 95 ಪೈಸೆನ ಅಷ್ಟು ಜಾಸ್ತಿಯನ್ನು 2 ಪೆಟ್ರೋಲ್ ಮತ್ತು ಡೀಸೆಲಿಗೆ ಸಹ ಮಾಡಿರ್ತಾರೆ. ಇದರ ಆಫ್ಟರ್ ಎಫೆಕ್ಟ್ಸ್ ಖಾಲಿ ಸಾಮಾನ್ಯ ಜನರು ಅವ್ರೇನು ಪ್ರಯಾಣ ಮಾಡ್ತಾರೆ ಅದಕ್ಕೆ ಮಾತ್ರ ಅಲ್ಲ, ಅವರ ದಿನನಿತ್ಯದಲ್ಲಿ ತೆಗೆದುಕೊಳ್ಳುವಂಥ ಎಲ್ಲ ಸಾಮಾನುಗಳಿಗೆ ಸಹ ರೇಟ್ ಜಾಸ್ತಿ ಆಗ್ತದೆ. ಜನರ ರಕ್ತವನ್ನು ಹೀರುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಇದರ ಮೂಲಕ ಮಾಡ್ತಾ ಇದೆ. ಅವ್ರು ಇಷ್ಟಕ್ಕೆ ಬಿಡಲಿಲ್ಲ. ಬೆಂಗಳೂರಿನಲ್ಲಿ ಅವ್ರ ಹತ್ರ ದುಡ್ಡಿಲ್ಲ ಅನ್ನುವಂಥ ಕಾರಣಕ್ಕಾಗಿ 25,000 ಎಕರೆ ಗೌರ್ಮೆಂಟ್ ಲ್ಯಾಂಡನ್ನು, ಹೊಸಕೋಟೆ ಬಳಿ ಇರುವಂಥ ಗೌರ್ಮೆಂಟ್ ಲ್ಯಾಂಡನ್ನು ಮಾನಿಟೈಸೇಷನ್ ಮಾಡಲಿಕ್ಕೆ ಹೊರಟಿದ್ದಾರೆ, ರಿಯಲ್ ಎಸ್ಟೇಟ್ಗಳಿಗೆ ಮಾರಲಿಕ್ಕೆ ಹೊರಟಿದ್ದಾರೆ. ಫಸ್ಟಿಗೆ ಅವರ ಕನ್ಸಲ್ಟೇಷನ್ ಸರ್ವಿಸನ್ನು ಕಳಿಸ್ಬೇಕು ಹೊರಗೆ. ಅವರ ಕನ್ಸಲ್ಟೇಷನ್ ಇಷ್ಟವರೆಗೆ ಎಲ್ಲದೂ ಫ್ಲಾಪ್ ಆಗಿದೆ. ಸರ್ಕಾರದಲ್ಲಿ ಇರುವಂಥ ಎಲ್ಲ ಮಿನಿಸ್ಟ್ರು ಇರ್ಬೋದು, ಇವರೆಲ್ಲರೂ ಸಹ ರಿಯಲ್ ಎಸ್ಟೇಟ್ ಕಂಪನಿಗಳೊಂದಿಗೆ ಡೈರೆಕ್ಟ್ ಆಗಿ ಸಂಬಂಧವಿಟ್ಟುಕೊಂಡು ಈ 25,000 ಎಕರೆ ಜಾಗವನ್ನು, ಸರ್ಕಾರದ ಜಾಗವನ್ನು ಮಾರಲಿಕ್ಕೆ ಹೊರಟಿದ್ದಾರೆ. ಮೊನ್ನೆ ಸಣ್ಣ ರೀತಿಯಿಂದ ಪ್ರತಿಭಟನೆ ಮಾಡಿದ್ದೇವೆ, ನಾಳೆ ರಾಸ್ತಾ ರೋಕೋ ಮಾಡ್ತೇವೆ. ಇನ್ನು ಮುಂದೆ ಅವರು ಕೇಳದಿದ್ರೆ, ಜನರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೊರಟ್ರೆ ನಾವು ಬೇರೆ ರೀತಿಯ ಪ್ರತಿಭಟನೆ ಮತ್ತೊಂದು ಏನಾದರೂ ಮಾಡಬೇಕಾದ ಅವಶ್ಯಕತೆ ಖಂಡಿತ ಬರ್ಬೋದು. ಫ್ಯಾಮಿಲಿ ಪ್ರಾಪರ್ಟಿಯನ್ನು ನಾವು ಮಾರೋದು ಯಾವಾಗ ಅಂತ ಹೇಳಿದರೆ, ಮನೆಯಲ್ಲಿ ಕಂಪ್ಲೀಟ್ ಬರ್ಬಾದಾಗಿ ಇನ್ನೇನೂ ಇಲ್ಲ, ಜೀವನ ಮಾಡಲಿಕ್ಕೆ ಕಷ್ಟ ಇದೆ ಅನ್ನುವಂಥ ಸಂದರ್ಭದಲ್ಲಿ ಎನ್ಸಿಸ್ಟ್ರಲ್ ಪ್ರಾಪರ್ಟಿಯನ್ನು ಮಾರೋದು ಅಭ್ಯಾಸ ನಮ್ಮಲ್ಲಿ ಎಲ್ಲರೂ ಮಾಡೋದು ನೋಡ್ತೇವೆ. ಸರ್ಕಾರಕ್ಕೆ ಏನು ಕಷ್ಟ ಬಂತ ಹಾಗಾದರೆ? 25,000 ಎಕರೆಯನ್ನು ಮಾರಲಿಕ್ಕೆ ಹೊರಟಿದ್ದಾರೆ, ಏನು ಕಷ್ಟ ಬಂದಿದೆ? ನಾಳೆ ಎಲ್ಲ ವಿಧಾನಸೌಧವನ್ನು ಮಾರ್ಬೋದು ಇವರು.